ಅಮ್ಮ ಈ ಸತಿ ಗೌರ್ಮೆಂಟ್ ನೌಕರಿ ಸಿಗ್ತೈತಿ. ನಿನ್ನ ಕನಸನ್ನ ಈಡೇರಿಸ್ತೀನಿ. ಎಷ್ಟೋ ಹುದ್ದೆ ಖಾಲಿ ಅದಾವಂತ ಇಷ್ಟು ವರ್ಷದಿಂದ ಪ್ರಿಪೇರ್ ಆಗಾಕತ್ತೀನಿ. ಈ ಸತಿ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಅಣ್ಣ ಯಾರ ಜೊತೆ ಮಾತಾಡತಿ? ಅಮ್ಮ ಜೊತೆ ಸಾಯ್ತಿ. ಯಾರು ಇಲ್ಲನ್ನ ಅಲ್ಲೇ. ಅಣ್ಣ ಅಮ್ಮ ದೇವ್ರ ಕಡೆ ಹೋಗ್ಯಾರ, ಇನ್ ವಾಪಸ್ ಬರಂಗಿಲ್ಲ. ಅಮ್ಮ ಕನಸ್ಕೊಂಡಿದ್ರ ನಿನ್ಗ ಗೌರ್ಮೆಂಟ್ ನೌಕರಿ ಸಿಗ್ತೈತಂತ. ಅಣ್ಣ ಅಮ್ಮ ನಿಂಗೆ ಇನ್ನೊಂದು ಮಾತು ಹೇಳ್ಬೇಡ ಅಂದಿದ್ರ. ಅಮ್ಮ ಹಾಸ್ಪಿಟಲಿಗೆ ಹೋದ್ರೆ ರೊಕ್ಕ ಖರ್ಚಾಕವಂತ ಅವ್ರು ಕೂಡಿಟ್ಟಿದ್ದೆಲ್ಲ ರೊಕ್ಕ ನಿನ್ನ ಲೈಬ್ರರಿ ಮತ್ತು PG ಫೀಸಿಗೆನ ಖರ್ಚು ಮಾಡ್ತಿದ್ರು. ಅವತ್ತಮ್ಮ ಹಾಸ್ಪಿಟಲಿಗೆ ಹೋಗಿದ್ರ ಇವತ್ತು ಉಳಿತಿದ್ರ ಅಣ್ಣ. ನಿಂಗೆ ಗೌರ್ಮೆಂಟ್ ನೌಕರಿ ಸಿಗಾಕಿನ ಎಷ್ಟು ವರ್ಷ ಬೇಕನ್ನ? ಇದು ಬರೀ ಒಬ್ಬ ಸ್ಟೂಡೆಂಟಿನ ಕಥೆ ಅಲ್ಲ. ಸಾವಿರಾರು ಲಕ್ಷಾಂತರ ಮಂದಿ ಸ್ಟೂಡೆಂಟ್ಸ್ ಅವ್ರು ಕಂಡಿದ್ದ ಕನಸನ್ನು ನನಸು ಮಾಡ್ಕೊಳಕ್ಕೆ ಒಂದಲ್ಲ ಎರಡಲ್ಲ ವರ್ಷಾನುಗಟ್ಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಂಬಂಧ ಪ್ರಿಪೇರ್ ಆಕಾರ. ಅವ್ರು ಪಟ್ಟಿರೋ ಶ್ರಮಕ್ಕೆ ನ್ಯಾಯ ಸಿಗಬೇಕು. ಬುಕ್ ಹಿಡಿದು ಲೈಬ್ರರಿಗೆ ಹೋಗೋ ಸ್ಟೂಡೆಂಟ್ಸ್ನ ಬೋರ್ಡ್ ಹಿಡಿದು ರೋಡಿಗೆ ಇಳಿದು ಹೋರಾಟ ಮಾಡೋಂಗೆ ಮಾಡಬೇಡ್ರಿ.